ಹಾಯ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತು ನಿಮಗೆ ಕೋಡುಬಳೆ ಅಂದರೆ ರವೆ ಕೋಡುಬಳೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಅದು ರವೆಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಓಕೆ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹೆಸರುಬೇಳೆ ಮತ್ತು ಎಳ್ಳು, ಉಪ್ಪು, ರವೆ ಅಂದರೆ ನಾರ್ಮಲ್ ರವೆ, ಮತ್ತು ಅಚ್ಚು ಖಾರದ ಪುಡಿ, ಉಪ್ಪು, ಜೀರಿಗೆ, ಆಯಿಲ್ ಮತ್ತು ವಾಟರ್. ಓಕೆ, ಇಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು. ಸೊ ಅದಕ್ಕೆ ತಯಾರು ಮಾಡ್ಕೋಬೇಕಂದ್ರೆ ಫಸ್ಟ್ ಸ್ಟವ್ ಆನ್ ಮಾಡಿ ಬಾಣಲಿ ಇಡಿ. ಸೊ ರವೆನ ನೀವು ಹುರ್ಕೊಂಡು ಇಟ್ಕೊಳ್ಳಿ, ಅದನ್ನು ಫ್ರೈ ಮಾಡಿ ಸ್ವಲ್ಪ ಇಟ್ಕೊಳ್ಳಿ. ಓಕೆ, ಬಾಣಲಿಯಲ್ಲಿ 2-3 ಕಪ್ಪಷ್ಟು, ಆ ಕಪ್ ಕಾಣಿಸ್ದಲ್ಲ ಅಷ್ಟು ಕಪ್ಪಷ್ಟು ನೀವು ವಾಟರ್ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಆ ಒಂದು ವಾಟರ್ಗೆ ನೀವು ಸ್ವಲ್ಪ ಇದು ಆ್ಯಡ್ ಮಾಡ್ಕೋಬೇಕು, ರೆಡ್ ಮಿರ್ಚಿ ಅಂದರೆ ಅಚ್ಚು ಖಾರದ ಪುಡಿ 1.5 ಸ್ಪೂನು. ಇಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ 1-2 ಸ್ಪೂನ್ ಹಾಕ್ಕೋಬೋದು. ಓಕೆ, ಅದು ಹಾಕ್ಕೊಂಡ ನಂತರ ನೀವು ಅದಕ್ಕೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಹಾಕ್ಕೊಳ್ಳಿ. ಎಳ್ಳು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮಾಗಿ ಬೇಕಂದರೆ ಮೀಡಿಯಮಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಳ್ಳು ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಕ್ಕೆ ನೀವು ಪೆಪ್ಪರ್ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ ಅದು. ಸೊ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಬೇಕಾದವರು ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಮತ್ತು ಹೆಸರುಬೇಳೆನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಅದು ನೆನೆಸಿ ಸ್ವಲ್ಪ ಒಂದು 5-10 ನಿಮಿಷ ನೆನೆಸಿ ಇಟ್ಕೊಂಡು ಆಮೇಲೆ ಇದಕ್ಕೆ ಹಾಕಿದ್ದೀನಿ. ಸೊ ಅಂದರೆ ಅದು ಜಾಸ್ತಿ ನೆನೆಯೋದು ಬೇಡ, ಓಕೆ, ಗಟ್ಟಿಯಾಗಿರೋದು ಬೇಡ. ಸ್ವಲ್ಪ ಒಂದು 5-10 ನಿಮಿಷ ನೆನೆಸಿಟ್ರೆ ಸಾಕು. ಅದನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಓಕೆ, ಕುದಿ ಬಂದಮೇಲೆ ನೀವು ರವೆ ಏನು ಇಟ್ಕೊಂಡಿದ್ದೀರಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಓಕೆ, ಸೊ ನೀವು ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ತೀರಲ್ಲ ಅದೇ ಥರನೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ನಾವು ಉಪ್ಪಿಟ್ಟು ಅಂದರೆ ಮೆತ್ತಗೆ ನಾವು ತಿಳಿಯಾಗಿ ಮಾಡ್ಕೊಳ್ತೀವಿ, ಬಟ್ ಇದು ರವೆ ಕೋಡುಬಳೆ ಆಗಿರೋದ್ರಿಂದ ಸೊ ಮೀಡಿಯಮ್ ಗಟ್ಟಿಯಾಗಿ ಮಾಡ್ಕೋಬೇಕು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರವೆನ ನೀವು ಹಾಕ್ಕೊಂಡು ಕನ್ಸಿಸ್ಟೆಂಟಾಗಿ ನೀವು ಕಲಿಸ್ಕೋಬೇಕು. ಸೊ ಸ್ಟಾಪ್ ಮಾಡಿಬಿಡಿ, ಹಂಗೆ ಕಲಿಸ್ತಾ ಇರಬೇಕು. ಇಲ್ಲಾಂದರೆ ಅದು ನಾವು ರವೆ ಹಾಕ್ತೀವಲ್ವ, ಉಂಡೆಲ್ಲಿ ಹಾಗೆ ಉಳ್ಕೊಂಬಿಡುತ್ತೆ, ಕೋಡುಬಳೆ ಚೆನ್ನಾಗಿ ಬರೋದಿಲ್ಲ. ಓಕೆ, ಒಂದು ಪ್ಲೇಟ್ ಆಗಿರ್ಬೋದು, ಇಲ್ಲ ಕವರ್ ಆಗ್ಬೋದು, ಇಲ್ಲ ಯಾವುದೇ ಒಂದು ಪ್ಲೇಟಲ್ಲಿ ನೀವು ಇದನ್ನು ಹಾಕ್ಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡಿ. ಬಿಸಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಿಸಿಯಲ್ಲಿ ಮಾಡೋಕ್ಕೆ ಹೋದರೆ ಅದು ಮೆತ್ತಗೆ ಬರುತ್ತೆ ಕೋಡುಬಳೆ, ನಿಮಗೆ ಗರಿಯಾಗಿ ಬರೋದಿಲ್ಲ. ಓಕೆ, ಸ್ಟವ್ ಆನ್ ಮಾಡಿಕೊಂಡು ಸೊ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಕೋಡುಬಳೆಗೆ ಒಂದು ಇದು ಬರುತ್ತೆ ಸಾಮಗ್ರಿ, ಅದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ನನಗೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ, ಸೊ ಹಾಗಾಗಿ ನಾನು ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಎಣ್ಣೆ ಸವರ್ಕೊಂಡು ಸೊ ಮಾಡ್ತಾ ಹೋಗಬೇಕು. ಪ್ಲೇಟ್ಗೂ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಥರನೇ ಒಂದ್ರ ನಂತರ ಒಂದರು ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಯಾವ ಶೇಪ್ ಬೇಕಂದ್ರೂ ಮಾಡ್ಕೋಬೋದು. ಸೊ ಬಿಕಾಸ್ ಅದು ಮೆತ್ತಗಿರೋದ್ರಿಂದ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಅಂದರೆ ಬಟ್ ಏನಂದರೆ ಈ ರವೆ ಕೋಡುಬಳೆಯಲ್ಲಿ ನೀವು ಮಾಡಬೇಕಾದ್ರೆ ಅದು ಸ್ವಲ್ಪ ಆರಬೇಕು, ಬಿಸಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಿಸಿಯಲ್ಲಿ ಮಾಡಿಬಿಟ್ಟು ನೀವು ಎಣ್ಣೆಯಲ್ಲಿ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ಮೆತ್ತಗಾಗುತ್ತೆ, ನಿಮಗೆ ಗರಿಯಾಗಿ ಬರೋದಿಲ್ಲ. ಇದೇ ಥರನೇ ನೀವು ಮಾಡ್ಕೋತಾ ಹೋಗಬೇಕು. ಸೊ ನೀವು ಇದು ನೋಡ್ತಾ ಇರೋರು ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ. ನಾನಿನ್ನೂ ಹೆಚ್ಚು ವೀಡಿಯೋ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಓಕೆ, ಸೊ ಅದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಹಾಕ್ಕೊಂಡು ಸ್ವಲ್ಪ ಒತ್ಕೊಳ್ಳಿ. ಸೊ ನೀವು ಎಣ್ಣೆಲಿ ಬಿಟ್ಕೊಳ್ಳುವಾಗ ಅದೇನಾಗುತ್ತೆ, ಎಳ್ಳೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ನೀವು ಒತ್ತಿದಾಗ ಸ್ವಲ್ಪ ಎಣ್ಣೆ ಇದು ಎಳ್ಳು
ಅದಕ್ಕೆ ಮೆತ್ಕೊಂಡು ಸೊ ಹೊರಗಡೆ ಬರೋದಿಲ್ಲ. ಸೊ ಅದಕ್ಕೆ ಮೇಲೆ ನೀವು ಗಾರ್ನಿಷ್ ಥರ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಎಳ್ಳು ಒಳಗಡೆ ಹೋಗುತ್ತೆ, ಅದು ಬಿಟ್ಕೊಳ್ಳೋದಿಲ್ಲ. ಸೊ ಒಂದ್ರ ನಂತರ ಒಂದರೂ ನೀವು ಹಾಕ್ಕೊಂಡಿದ್ದೀರಾ ಇಲ್ಲಿ, ಅದು ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ರವೆ ಕೋಡ್ಬಳೆನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ, ನೀಟಾಗಿ ಬಾಡಿಸ್ಕೊಳ್ಳಿ. ತುಂಬ 50-50 ಆಗೋದು ಬೇಡ, ಸ್ವಲ್ಪ ಜಾಸ್ತಿನೇ ಇದು ಮಾಡಿಕೊಂಡ್ರೆ ನಿಮಗೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಊಟದ ಟೈಮಲ್ಲಿ, ಡಿನ್ನರ್ ಟೈಮಲ್ಲಿ ಇದು ಸ್ನ್ಯಾಕ್ಸ್ ನಂಚ್ಕೊಂಡು ಊಟದ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ರೆಡಿ ಇದೆ ರವೆ ಕೋಡ್ಬಳೆ, ಸ್ಪೆಷಲ್ ರವೆ ಕೋಡ್ಬಳೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಈ ಒಂದು ಇದನ್ನು ವೀಡಿಯೋನ